ಇರಾನ್ನ ದುರಾಡಳಿತದ ವಿರುದ್ಧ ಬೇಸತ್ತಂತಹ ನಾಗರಿಕರು ದಂಗೆ ಎದ್ದು ಆಲ್ಮೋಸ್ಟ್ ಒಂದು 15ಕ್ಕೂ ಹೆಚ್ಚು ದಿನಗಳಾಗಿದೆ. ಆ ದಂಗೆ ಹಿಂಸಾತ್ಮಕ ರೂಪವನ್ನ ಪ್ರತಿದಿನ ಪಡೆದುಕೊಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಮಹಿಳೆಯರು ಬೀದಿಗಿಳಿದಿದ್ದಾರೆ, ಹಿಜಾಬ್ ಅನ್ನ ತಿರಸ್ಕರಿಸ್ತಾ ಇದ್ದಾರೆ. ಆಮೇಲೆ ಅಲ್ಲಿನ ಖಮೇನಿ ಆಡಳಿತ ಮತ್ತು ಸರ್ವಾಧಿಕಾರತನವನ್ನ ವಿರೋಧಿಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಅಮೆರಿಕ ಮಹತ್ವದ ಹೆಜ್ಜೆಯನ್ನ ಇರಾನ್ ವಿಚಾರದಲ್ಲಿ ಇಡುತ್ತಾ ಇಡೀ ಜಗತ್ತು ಕುತೂಹಲದ ಕಣ್ಗಳಿಂದ ನೋಡ್ತಾ ಇರುವಂತಹ ವಿಚಾರ ಇದು. ಹೇಳ್ತೀವಿ ಏನಕ್ಕೆ ಅಂತ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಇರಾನ್ ತೊರಿತಾ ಇದ್ದಾರೆ ಅಮೆರಿಕದ ಪ್ರಜೆಗಳು. ಅಮೆರಿಕ ಸಿಗ್ನಲ್ ಕೊಟ್ಟಿದೆ, ನೀವೆಲ್ಲ ಕೂಡಲೇ ದೇಶ ಬಿಡಬೇಕು, ಇರಾನ್ ಬಿಡಬೇಕು ಅಂತ ಹೇಳಿ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ದಾಳಿ ಮಾಡುವಂತಹ ಪ್ಲಾನ್ ಇಟ್ಕೊಂಡಿದ್ಯಾ? ಇರಾನ್ನ ಧಾರ್ಮಿಕ ನಾಯಕನ ಆಳ್ವಿಕೆ ಅಂತ್ಯಕ್ಕೆ ಸಜ್ಜು. ಸೇನಾಧಿಕಾರಿಗಳಿಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಸಿಗ್ನಲ್ ಹೋಗುವಂತಹ ಸಾಧ್ಯತೆ. ಇನ್ಫ್ಯಾಕ್ಟ್ ಇರಾನ್ ಸುತ್ತಮುತ್ತ ಇರುವಂತಹ US ಆರ್ಮಿ ಬೇಸ್ ಇದೆಯಲ್ಲ, ಅದನ್ನೆಲ್ಲ ಆಕ್ಟಿವೇಟ್ ಮಾಡ್ಕೊಳ್ಳೋ ಕೆಲಸವನ್ನು ಮಾಡಿದೆ. ನೆನಪಿರಲಿ ವೀಕ್ಷಕರೇ, ಮಿಡಲ್ ಈಸ್ಟ್ನಲ್ಲಿ ಅಮೆರಿಕಾದ US ಬೇಸ್ ಇದೆಯಲ್ಲ ತುಂಬ ಸ್ಟ್ರಾಂಗ್ ಇದೆ. ಇರಾನ್ ಪಕ್ಕದಲ್ಲೇ ಇರುವಂತಹ ಇರಾಕು, ಅವರಿಬ್ಬರು ಲಾಂಗ್ ಬಾರ್ಡರನ್ನು ಶೇರ್ ಮಾಡ್ತಾರೆ. ಅಲ್ಲೇ 2 ಬೇಸ್ ಇದೆ, ತಾತ್ಕಾಲಿಕ ಬೇಸ್ ಇದೆ. ಸೊ ಅಮೆರಿಕ ಬಯಸಿದ್ರೆ ಇರಾನ್ ಮೇಲೆ ದಾಳಿ ಕಠಿಣ ಏನಲ್ಲ, ಹಾಗಂತ ಇರಾನ್ ಸುಲಭಕ್ಕೆ ಸೋಲೊಪ್ಕೊಳ್ಳುತ್ತೆ ಅನ್ನೋ ರೀತಿನಲ್ಲೂ ಇಲ್ಲ. ಬಿಕಾಸ್ ಅವ್ರದ್ದು ಮಿಲಿಟ್ರಿನೂ ತುಂಬ ಚೆನ್ನಾಗಿದೆ. ಅವ್ರ ಹತ್ರ ಕೂಡ ತುಂಬ ಚೆನ್ನಾಗಿ ಶಸ್ತ್ರಾಸ್ತ್ರಗಳು ರೆಡಿ ಇದ್ದಾವೆ, ಆಧುನಿಕ ಮಿಸೈಲ್ಗಳಿದ್ದಾವೆ. ಜಗತ್ತಿಗೆ ಒಂದು ಆತಂಕ ಏನಂತ ಅಂದರೆ, ಇವ್ರ ಹತ್ರ ಏನಾದರೂ ಅಣು ಬಾಂಬ್ಗಳು ಇದೆಯಾ ಅಂತ. ಅದ್ರ ಬಗ್ಗೆ ಇಲ್ಲಿ ತನಕ ಇಲ್ಲ ಅಂತ ಅಂದ್ಕೊಂಡೇ ಬಂದಿದ್ದಾರೆ. ಬಟ್ ಆತಂಕ ಒಂದಿದೆ. ಅದರ ಜೊತೆಗೆ ಮುಸ್ಲಿಂ ರಾಷ್ಟ್ರಗಳ ಮುಂದಿನ ನಿರ್ಧಾರ ಏನು ಅನ್ನೋದು ಕೂಡ ಮುಖ್ಯವಾಗುತ್ತೆ. ಧರ್ಮಾತೀತವಾಗಿ ಏನಾದರೂ ಅವರು ಎಲ್ಲರೂ ಸೇರಿಕೊಂಡು ನಾವು ಇರಾನ್ ಪರ ಅಂತ ಘೋಷಣೆ ಮಾಡಿಬಿಟ್ರೆ ಯುದ್ಧದ ಸಂದರ್ಭದಲ್ಲಿ ಅದು 3ನೇ ವರ್ಲ್ಡ್ ವಾರ್ಗೆ ತಿರುಗುವ ಸಾಧ್ಯತೆಗಳು ಇದೆ. ಹೆದರ್ತಾ ಇದ್ದಾರೆ, ಎಲ್ಲ ರಾಷ್ಟ್ರದವರು ಹೆದರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಯುದ್ಧ ಬೇಡ ಅಂತಲೇ ಎಲ್ಲರೂ ಕೂಡ. ಆದರೂ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳು ಕ್ಷಣಕ್ಕೊಂದು ಸರ್ತಿ ಬದಲಾಗ್ತಾ ಇದೆ. ಈಗಾಗಲೇ ಇವತ್ತು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ನನಗೀಗ ಸದ್ಯಕ್ಕೆ ಬೇರೆ ಕೆಲಸ ಇದೆ, ಬಟ್ ನಿಮ್ಮ ವಿಚಾರದಲ್ಲಿ ಸದ್ಯದಲ್ಲಿ ನಾನು ವಿಚಾರ ಮಾಡ್ತೀನಿ ಅಂತಂದ್ಬಿಟ್ಟು. ಬಟ್ ಆ ವ್ಯಕ್ತಿ ನಂಬಕ್ಕೆ ಆಗಲ್ಲ, ಏನು ಬೇಕಾದ್ರೂ ಆಗ್ಬೋದು. ಈಗಾಗಲೇ ಅಪರೂಪದ ವಿಮಾನವನ್ನು ಹೊರಗೆ ತೆಗೆದಿದ್ದಾರೆ, ಡೋಮ್ಸ್ಟೇ ಫ್ಲೈಟ್ ಕೂಡ ಹೊರಗೆ ತೆಗೆದಿದ್ದಾರೆ ಅಂತಕ್ಕಂಥ ಮಾಹಿತಿ. ಸೊ ಇರಾನ್ನಲ್ಲಿ ಮುಂದುವರೆದಿದೆ ಹಿಂಸಾತ್ಮಕ ಪ್ರತಿಭಟನೆ. ಈವರೆಗೆ 12,000 ಮಂದಿ, ಇದು ಅನಧಿಕೃತವಾಗಿ ಬರ್ತಾ ಇರೋದು, ಅಫಿಷಿಯಲಿ ಅವರು ಅನೌನ್ಸ್ ಮಾಡಿಲ್ಲ 12,000 ಅಂತ. 12,000 ಮಂದಿ ಬಲಿಯಾಗಿರೋದ್ರ ಬಗ್ಗೆ ವರದಿಯಾಗಿದೆಯಂತೆ. ಖಮೇನಿ ಆಡಳಿತ ವಿರೋಧಿಸಿದವರಿಗೆ ಶಿಕ್ಷೆ ಕೊಡ್ತಾ ಇದೆ ಸರ್ಕಾರ. ಹ್ಯಾಂಗ್ ಮಾಡ್ತೀವಿ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ಒಬ್ಬರನ್ನ ಹ್ಯಾಂಗ್ ಮಾಡಿದ್ದಾರೆ ಆಲ್ರೆಡಿ. ಆಮೇಲೆ ಅವ್ರೇನು ಈ ಖಮೇನಿದು ಫಸ್ಟ್ ಟೈಮ್ ಅಲ್ಲ, 79ನಲ್ಲಿ ಇವ್ರು ಯಾರ ಜೊತೆ ಸೇರ್ಕೊಂಡು ಹೋರಾಟ ಮಾಡೋರು ಕಮ್ಯುನಿಸ್ಟ್ರು, ಅವ್ರನ್ನೇ ಕೊಂದ್ ಗಲ್ಲಿನಲ್ಲಿ ಹಾಕ್ತವ್ರು. ಸೊ ಪ್ರತಿಭಟನೆ ಆಬ್ವಿಯಸ್ಲಿ ಅದೊಂದು ಮೈಂಡ್ ಸೆಟ್ ಇದೆ ಖಮೇನಿಗೆ. ಯಾರು ತನ್ನನ್ನು ವಿರೋಧಿಸ್ತಾರೆ ಅವ್ರನ್ನ ಮುಗಿಸ್ಬಿಡ್ಬೇಕು ಅಂತ. ಹಿಜಾಬ್ ಹಾಕಿದ್ದ ಹಿಜಾಬ್ ಸರಿಯಾಗಿ ಹಾಕ್ಲಿಲ್ಲ ಅನ್ನೋ ಕಾರಣಕ್ಕೆ ಒಂದು ಹುಡುಗಿಯನ್ನ ಹೊಡೆದು ಕೊಂದು ಮುಗಿಸಿದಂತಹ ವಿಚಾರಗಳು. ಅಂದ್ರೆ ಕರ್ಮಠ ಮುಸ್ಲಿಂ ರಾಷ್ಟ್ರ, ಹಾಗಾಗಿ ಮತಾಂಧರು ಅಷ್ಟೇ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಬಹುದು ಅಂತ ಮಾಹಿತಿ ಬರ್ತಾ ಇದ್ರು ಕೂಡ ಅಷ್ಟು ಸುಲಭ ಇಲ್ಲ. ವಾರ್ ಡಿಕ್ಲೇರ್ ಮಾಡ್ಬಿಡೋದು ಸುಲಭ, ಒಂದು 2-3 ರೌಂಡ್ ಅಟೆಂಪ್ಟ್ ಮಾಡೋದು ಸುಲಭ. ಬಟ್ ಮುಂದಿನ ಪರಿಣಾಮಗಳನ್ನ ಅಮೆರಿಕ ಆಗಲಿ ಇರಾನ್ ಆಗಲಿ ಯೋಚನೆ ಮಾಡಿರುತ್ತೆ ಅಂತ ನನ್ನ ಪ್ರಕಾರ. ಹಾಗಾಗಿ ಈಗ ಯುದ್ಧ ಘೋಷಣೆ ಆಗುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಏನು ನಿರ್ಧಾರಗಳಾಗಬಹುದು ಅಂತ? ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಇರಾನ್ನ ಮೇಲೆ ಏರ್ ಸ್ಟ್ರೈಕ್ ಅನ್ನು ನಡೆಸಿತ್ತು ಅಮೆರಿಕ. ಇದೀಗ ಮತ್ತೆ ಇರಾನ್ನ ಮೇಲೆ ಈ ಒಂದು ಏರ್ ಸ್ಟ್ರೈಕ್ ಅನ್ನು ನಡೆಸೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸ್ಕೊಳ್ತಾ ಇದೆ. ಅದಕ್ಕಾಗಿ ಇರಾನ್ನಲ್ಲಿ ತನ್ನ ದೇಶದ ನಾಗರಿಕರು ಯಾರು ವಾಸವಿದ್ದಾರೆ ಅವರನ್ನು ವಾಪಸ್ ಅಮೆರಿಕಕ್ಕೆ ಕರೆಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಈಗಾಗಲೇ ಅಮೆರಿಕದ ರಾಯಭಾರಿ ಕಚೇರಿಯಿಂದಲೂ ಕೂಡ ಒಂದು ಸೂಚನೆ ಕೂಡ ಹೋಗಿದೆ, ತಕ್ಷಣಕ್ಕೆ ಅಲ್ಲಿಂದ ಖಾಲಿ ಮಾಡಬೇಕು ಅನ್ನುವಂಥದ್ದಕ್ಕೆ. ಸೊ ಇದಕ್ಕೆ ಈಗ ಇರಾನ್ ಕೂಡ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಒಂದೊಮ್ಮೆ ಏನಾದರೂ ದಾಳಿ ನಡೆಸಿದ್ರೆ ಆ ದಾಳಿಗೆ ಪ್ರತಿ ದಾಳಿ ನಾವು ಹೇಗೆ ಉತ್ತರಿಸಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಇರಾನ್ನ ಸರ್ವಾಧಿಕಾರಿ ಅಯತೊಲ್ಲಾ ಅಲಿ ಖಾನ್ ಖಮೇನಿ ಕೂಡ ಇದೀಗ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಅಮೆರಿಕ ಅಲ್ಲಿನ ಖಮೇನಿ ಆಡಳಿತದ ವಿರುದ್ಧ ಯಾರು ತನ್ನದೇ ರಾಷ್ಟ್ರದಲ್ಲಿ ಹೋರಾಟಕ್ಕಿಳಿದಿದ್ದಾರೆ ಅಂಥವ್ರಿಗೆ ಪರೋಕ್ಷವಾಗಿ ಕೆಣಕುವಂಥ ಪ್ರಯತ್ನವನ್ನು ಮತ್ತು ಅವ್ರಿಗೆ ಬೆಂಬಲಿಸುವಂಥ ಕೆಲಸವನ್ನು ಕೂಡ ಖಮೇನಿ ವಿರುದ್ಧ ತಿರುಗಿ ಬೀಳೋದಕ್ಕೆ ಅಮೆರಿಕದಿಂದಲೂ ಕೂಡ ಒಂದಿಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸೊ ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಅಮೆರಿಕ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸ್ಕೊಳ್ತಾ ಇದೆ. ಜೊತೆಗೆ ಮುಸ್ಲಿಂ ರಾಷ್ಟ್ರ ಆಗಿರುವಂತಹ ಕತಾರ್ನಲ್ಲಿ ಅಮೆರಿಕದ ಒಂದಿಷ್ಟು ಏರ್ ಬೇಸ್ಗಳಿದ್ದಾವೆ. ಅಲ್ಲಿ ಕೂಡ ಒಂದಿಷ್ಟು ಯುದ್ಧ ವಿಮಾನಗಳ ಪರಿಶೀಲನೆ ಮತ್ತೆ ಅಲ್ಲಿನ ಸಿಚುವೇಶನ್ಗಳನ್ನು ಕೂಡ
ಅಲ್ಲಿ ನೋಡ್ಕೊಳ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದ್ದಾವೆ. ಜೊತೆಗೆ ಶ್ವೇತಭವನದ ಪ್ರೆಸ್ ಸೆಕ್ರೆಟರಿ ಅವರು ಕೂಡ ಅಧಿಕೃತವಾಗಿ ಒಂದಿಷ್ಟು ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಯುದ್ಧದ ವಿಚಾರವಾಗಿ ಗಂಭೀರವಾಗಿ ಯೋಚನೆಗಳಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ನೀಡಿದ್ರು. ಸೊ ಆ ಬೆನ್ನಲ್ಲೇ ಈಗ ಅಮೆರಿಕದಲ್ಲಿರುವಂತಹ ಏರ್ ಬೇಸ್ಗಳು ಮತ್ತೆ ಸೇನಾ ನೆಲೆಗಳು ಎಲ್ಲೆಲ್ಲಿದ್ದಾವೆ ಆ ಸೇನಾ ನೆಲೆಗಳ ಮುಖ್ಯಸ್ಥರಿಗೂ ಕೂಡ ಅಲರ್ಟ್ ಆಗಿರುವಂತೆ ಮತ್ತೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಯುದ್ಧ ಘೋಷಣೆ ಆದ್ರೆ ಅಖಾಡಕ್ಕಿಳಿಬೇಕು ಅನ್ನುವಂತಹ ರೀತಿಯಲ್ಲಿ ಸೂಚನೆಯನ್ನ ಕೂಡ ಹೋಗಿದೆ. ಸೊ ಈ ನಿಟ್ಟಿನಲ್ಲಿ ಯಾವ ಕ್ಷಣದಲ್ಲಾದ್ರೂ ಕೂಡ ಇರಾನ್ನ ಮೇಲೆ ಅಮೆರಿಕ ದಾಳಿಯನ್ನ ನಡೆಸಬಹುದು, ಅದರಲ್ಲಿ ಕೂಡ ಏರ್ ಸ್ಟ್ರೈಕ್ ಅನ್ನ ನಡೆಸೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಕೂಡ ಆಗ್ತಾ ಇದೆ. ಮತ್ತೆ ಒಂದಿಷ್ಟು ಸೇನಾಧಿಕಾರಿಗಳ ಜೊತೆ ಕೂಡ ಈಗ ಮಾತುಕತೆಗಳು ಆರಂಭ ಆಗಿದಾವೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತದೆ. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.